ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಲಕ್ಷ್ಮಿಯ ಚಂಡಮಾರುತದ ಬಿರುಗಾಳಿಗೆ ಸುಸ್ತಾಗೇ ಬಿಟ್ರ ಕೀರ್ತಿ ಹಾಗೆ ವೈಷ್ಣು. ಚಂಡಮಾರುತ ಹೇಗೆ ಬರುತ್ತೋ ಸುಂಟ್ರು ಗಾಳಿ ಥರ ಲಕ್ಷ್ಮಿ ಸುನಾಮಿ ಥರ ಬಂದು ಸುಂಟ್ರು ಗಾಳಿ ಎಬ್ಬಿಸ್ದ ಚಂಡಮಾರುತನ ಬೀಸ್ದ ಆ ಒಂದು ಬಿಸಿಗೆ ಆ ಒಂದು ಬಿರುಸಿಗೆ ಕೀರ್ತಿ ಹಾಗೆ ವೈಷ್ಣವ್ ಇಬ್ರು ಕೂಡ ಕೊಚ್ಕೊಂಡು ಹೋಗೇ ಬಿಟ್ರ. ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ವೈಷ್ಣವ್ ಕೀರ್ತಿ ಜೊತೆ ಕೆರೆ ಹತ್ರ ಹೋಗ್ತಾನೋ ಫೈನಲಿ ಹಿಂದೆ ದಿನ ಕೂಡ ಲಕ್ಷ್ಮಿಗೆ ಸಾಕಷ್ಟು ಅನುಮಾನ ಬಂದಿತ್ತು. ಅದರಿಂದಾಗಿ ಅವಳು ತುಂಬಾ ತಲೆ ಕೆಡಿಸ್ಕೊಂಡಿದ್ಲು. ಅವಳ ಮನಸ್ಸು ಕೂಡ ಬಂದು ಹೇಳಿತ್ತು, ಮನಸ್ಸನ್ನು ಬಿಟ್ಟು ಯೋಚನೆ ಮಾಡು, ತಲೆ ಬುದ್ಧಿಗೆ ಕೊಡಬೇಡ ನಿನ್ನ ಯೋಚನೆಗಳನ್ನ, ಬಿಕಾಸ್ ನಿನ್ನ ಬುದ್ಧಿಯಿಂದ ಯೋಚನೆ ಮಾಡ್ತಿದ್ಯಾ ನಿನಗೆ ಸಂಸಾರಕ್ಕೆ ತೊಂದರೆ ಆಗುತ್ತೆ ಅಂತ. ಆದರೆ ನೀನು ಆ ರೀತಿ ಅಂದ್ಕೊಂಡ್ರು ಆ ಒಂದು ಅನುಮಾನನ ಖಾತ್ರಿ ಪಡಿಸ್ಕೊಳ್ದೇ ಇದ್ರೂ ಕೂಡ ಸಂಸಾರ ಹಾಳಾಗ್ಬಿಡುತ್ತೆ. ಸುಳ್ಳು ಮತ್ತು ಸತ್ಯಕ್ಕೆ ಒಂದೇ ಎಳೆ ಡಿಫ್ರೆನ್ಸ್ ಇದೆ. ನಿನ್ನ ಗಂಡ ಸುಳ್ಳು ಹೇಳದೇ ಇರಬಹುದು, ಹಾಗಂತ ಸತ್ಯ ಹೇಳಿರಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಲಕ್ಷ್ಮಿಗೆ ಜ್ವರ ಬಂದದ. ಆದರೆ ಇಲ್ಲಿ ವೈಷ್ಣವ್ ತನ್ನೆನೆ ಆ ರೀತಿ ರೇಗದ್ರಿಂದ ಜ್ವರ ಬಂದಿರಬಹುದು, ದಯವಿಟ್ಟು ಕ್ಷಮಿಸಿ ಅಂದಾಗ, ಇಲ್ಲ ನಾನು ಕೂಡ ಆ ರೀತಿ ಅನ್ಕೋಬಾರ್ದಿತ್ತು, ಇನ್ನು ಮುಂದೆ ಆ ರೀತಿ ಅನ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆದರೆ ಅಂದಿದ್ದ 5 ನಿಮಿಷಕ್ಕೆ ಲಕ್ಷ್ಮಿಗೆ ಅನುಮಾನ ಬರುತ್ತೆ. ಬಿಕಾಸ್ ಕೀರ್ತಿ ಮನೆಗೆ ಬಂದಿದ್ದಾಳೆ, ವೈಷ್ಣವ್ನ ಭೇಟಿ ಮಾಡಿದಾಳೆ, ನಾನು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ಇದನ್ನು ನೋಡಿದ್ದ ಲಕ್ಷ್ಮಿಗೆ ಶಾಕ್ ಆಗುತ್ತೆ. ಫೈನಲಿ ಇವರಿಬ್ರನ್ನ ಫಾಲೋ ಮಾಡಬೇಕು, ಇವತ್ತು ನನ್ನ ಅನುಮಾನಗಳು ಕ್ಲಿಯರ್ ಆಗಲೇಬೇಕು, ಇವರಿಬ್ರ ನಡುವೆ ಏನಿದೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಅವಳು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅಲ್ಲಿ ಕೀರ್ತಿ ವೈಷ್ಣವ್ ಆಡೋ ಮಾತುಗಳು ಲಕ್ಷ್ಮಿಯ ಮನಸ್ಸಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ. ಬಿಕಾಸ್ ಲಕ್ಷ್ಮಿಗೆ ಆ ಜಾಗ ಬಿಟ್ಕೊಡೋದಿಲ್ಲ, ಅದು ನನ್ನ ಜಾಗನ ನಾನು ಲಕ್ಷ್ಮಿಗೆ ಬಿಟ್ಕೊಡಲ್ಲ ಅಂತ ಹೇಳಿದ ಮಾತುಗಳು, ಮತ್ತು ಡೀನೋ ವಿಷಯವಾಗಿ ಕೀರ್ತಿ ಆಟ ಆಡಿದ್ದು, ಎಮೋಷನ್ಸ್ ಜೊತೆ ಪ್ಲೇ ಮಾಡಿದ್ದು, ಇದೆಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ ಲಕ್ಷ್ಮಿ. ಇದೆಲ್ಲವನ್ನ ನೆನಪು ಮಾಡ್ಕೊತಿದ್ದಾಗೆ ಅವಳಿಗೆ ಅನಿಸುತ್ತೆ, ಏನೋ ಇದೆ ಕೀರ್ತಿಯವರ ಒಂದು ಸ್ಥಾನ ವೈಷ್ಣವ್ ಅವ್ರ ಬದುಕಲ್ಲಿ ಏನು ಯಾಕೋ ಅನುಮಾನ ಜಾಸ್ತಿ ಆಗ್ತದೆ ಅಂತ ಅನ್ಕೋತಾಳೆ. ಜೊತೆಗೆ ಕೆಲವೊಂದು ಘಟನೆಗಳನ್ನ ಕೂಡ ಅವಳು ನೆನಪು ಮಾಡ್ಕೋತಾಳೆ. ಕೀರ್ತಿ ಅಂದು ತಾಳಿ ಸರ ತನಗೇ ಬೇಕು ಅಂತದ್ 100 ಬೇಕಿದ್ರು ತಗೋ ಅಂತ ಹೇಳಿದ್ದು, ನಂತರ ಯಾವುದೇ ಫ್ರೆಂಡ್ಸ್ ಕೂಡ ಈ ರೀತಿ ಇರುವುದಿಲ್ಲ ಅಂತ ಅನ್ಕೊಂಡಿದ್ದು, ಜೊತೆಗೆ ಮನೆಯವರೆಲ್ಲರೂ ಕೂಡ ಕೀರ್ತಿ ಸಹವಾಸ ಮಾಡಬಾರ್ದು ಅಂತ ಹೇಳಿದ್ದು, ಎಲ್ಲವನ್ನ ಕೂಡ ನೆನಪಿಸ್ಕೋತಾಳೆ. ನಿತಿನ್ ಹೇಳಿದ ಮಾತುಗಳು ಮುಖ್ಯವಾಗಿ ಅವಳಿಗೆ ನೆನಪಾಗತ್ತೆ. ನೀನು ಸವತಿ ಜೊತೆ ಬಂದಿದ್ಯಾ, ಅವಳೇನು ತನ್ನ ಲವನ್ನ ನಿನಗೆ ಬಿಟ್ಕೊಟ್ಲು, ನೀನು ಈಗ ನಿನ್ನ ಗಂಡನ ಫಸ್ಟ್ ಲವ್ ಜೊತೆ ಶಾಪಿಂಗ್ ಬಂದಿದ್ಯಾ ಅಂತ ಹೇಳಿದ್ದು ಎಲ್ಲವನ್ನ ನೆನಪು ಮಾಡಿಕೊಂಡು ಅವಳಿಗೆ ಅಪ್ಸೆಟ್ ಆಗುತ್ತೆ. ಆದರೆ ಇಲ್ಲಿ ವೈಷ್ಣವ್ ಮಾತ್ರ ನಿನ್ನ ಮುಖ ನೋಡ್ಕೊಂಡು ಹೆಚ್ಚೊತ್ತು ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದೇ ಬಿಡ್ತಾನೆ. ನಂತರ ಲಕ್ಷ್ಮಿ ಕೂಡ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗ ಈ ಕಡೆ ಎಲ್ಲರೂ ಕೂಡ ಎಲ್ಲೋ ಹೋಗಿದೆ ಏನು ಅಂದಾಗ ಸ್ವಲ್ಪ ಕೆಲಸ ಆಯಿತು ಅಂತಾರೆ. ಈ ರೀತಿ ಎಲ್ಲ ಹೋಗಬಾರ್ದಮ್ಮ ಅಂತ ಹೇಳಿ ಅಜ್ಜಿ ಬುದ್ಧಿ ಹೇಳ್ತಾರೆ, ಹುಷಾರಿಲ್ಲ ನಿನಗೆ ಅಂತ. ನಂತರ ಈ ಕಡೆ ಸುಪ್ರೀತ್ ಅವರು ಲಕ್ಷ್ಮಿ ಹತ್ರ ಬಂದು ಸಾರಿ ಕೇಳ್ತಾರೆ. ನಾನು ನೆನೆ ಆ ರೀತಿ ಮಾತಾಡಿದ್ರಿಂದ ನಿನಗೆ ತುಂಬ ನೋವಾಗಿರಬೇಕು, ದಯವಿಟ್ಟು ಕ್ಷಮಿಸ್ಬಿಡು, ಅದಕ್ಕೆ ನನ್ನ ಕೆರಳಿಸುವಾಗ ಮಾಡಿಬಿಟ್ರು, ಹಾಗಾಗಿ ಕೋಪಕ್ಕೇನು ಆ ರೀತಿ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿಗೆ ನಂಬಿಕೆ ಬರ್ತಿಲ್ಲ. ಹಾಗಿದ್ರೆ ನೀವು ನೆನೆ ಹೇಳಿದ ಮಾತು ನನ್ನ ತಲೆ ಯೂಸ್ ಮಾಡು ಅಂದಿದ್ದು, ಒಳ್ಳೆ ಹೆಂಡತಿ ಆಗಿರಬೇಕು ಅಂತ ಅಂದ್ಕೊಂಡು ನಿನ್ನ ಕೆಲಸನ ಮರಿಬೇಡ ಅಂತ ಹೇಳಿದ್ದು, ಎಲ್ಲಿ ಪ್ರಶ್ನೆ ಮಾಡಬೇಕು, ಎಲ್ಲಿ ಜ್ಯುವೆಲರ್ಸ್ ಪಡ್ಕೋಬೇಕು ಅಲ್ಲಿ ಪಡ್ಕೋಬೇಕು ಅಂದಿದ್ದು, ಯಾವುದೋ ವಿಷಯನ ಮುಚ್ಚಿಡ್ತಿದ್ರ ಅಂತ ಹೇಳಿ ಅತ್ತೆಗೆ ಹೇಳಿದ್ದು, ಇದೆಲ್ಲವೂ ಕೂಡ ಸುಳ್ಳ ಅಂತದಾಗೆ ಸುಪ್ರೀತಾ ಮೌನವಾಗ್ತಾರೆ. ಸುಳ್ಳು ಅಂತ ಹೇಳ್ತಾರೆ. ನೀವೆಲ್ಲ ಸುಳ್ಳು ಹೇಳ್ತಿದ್ರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ತದೆ ಅಂತ ಲಕ್ಷ್ಮಿ ಅನ್ಕೋತಿದ್ದಾಳೆ. ನಂತರ ಈ ಕಡೆ ರೂಮಲ್ಲಿ ಬಂದು ಕೂತಿರ್ಬೇಕಿದ್ರೆ ವೈಷ್ಣವ್ ಬರ್ತಾನೆ. ವೈಷ್ಣವ್ ಬಂದದ್ದೆ ಲಕ್ಷ್ಮಿ ಜೊತೆ ಮಾತಾಡ್ತಿದ್ದಾನೆ. ಹೇಗಿದ್ರ ಈಗ, ಜ್ವರ ವಾಸಿ ಆಯ್ತಾ, ಕಡಿಮೆ ಆಯ್ತಾ ಅಂತ ಹೇಳಿ. ಪರವಾಗಿಲ್ಲ ಅಂತ ಹೇಳ್ತಾರೆ. ಏನಾದರೂ ತಿಂದ್ರ ನೀವು ಅಂತ ಹೇಳಿ ಗಂಗಕ್ಕನ್ ಕರೆದು ತಿಂಡಿನ ಕೂಡ ತರಿಸ್ತಾರೆ. ಅದಕ್ಕೂ ಮುನ್ನ ನೀವು ಎಲ್ಲ ಹೋಗಿದ್ರಿ ಅಂತ ಲಕ್ಷ್ಮಿ ಪ್ರಶ್ನೆ ಮಾಡಿದಾಗ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಕ್ಕಾಗೋದಿಲ್ಲ ವೈಷ್ಣವ್ಗೆ. ಬಿಕಾಸ್ ಕೀರ್ತಿ ಜೊತೆ ನಾನು ಆ ಕೆರೆ ಹತ್ರ ಹೋಗಿದ್ದೆ ಅಂತ ಹೇಳಿದ್ರೆ ಅನುಮಾನ ಬರ್ಬೋದು ಅನ್ನೋ ಒಂದೇ ರೀಸನ್ಗೆ ಈ ಕಡೆ ವೈಷ್ಣವ್ ಸುಳ್ಳು ಹೇಳ್ಬಿಡ್ತಾನೆ. ಆಲ್ಬಮ್ ಸಾಂಗ್ ಮೀಟಿಂಗ್ ಇತ್ತು ಹಾಗಾಗಿ ಹೋಗಿದ್ದೆ ಅಂತ. ಈ ಒಂದು ಮಾತು ಲಕ್ಷ್ಮಿ ಮನಸ್ಸಲ್ಲಿ ಆತಂಕ ತರಿಸುತ್ತೆ. ಅವಳ ಗೊಂದಲ ಅನುಮಾನನ ಜಾಸ್ತಿ ಮಾಡುತ್ತೆ. ವೈಷ್ಣವ್ ಅವರು ನೀವು ಕೀರ್ತಿ ಜೊತೆ
ಹೋಗಿದ್ದೆ ಅಂತ ಹೇಳಿದರೆ ಖಂಡಿತ ನಾನೇನು ಅನ್ಕೋತಾ ಇರಲಿಲ್ಲ. ಆದರೆ ನೀವು ಹೇಳಿದ್ದು ಸುಳ್ಳು ನನ್ನ ಮನಸ್ಸನ್ನ ಒಡೆದಾಕ್ಬಿಡ್ತು. ನೀವು ನಿಜ ಹೇಳಬೇಕಿತ್ತು, ಹಾಗಾದರೂ ನನ್ನ ಒಂದಷ್ಟು ಸಮಾಧಾನ ಸಿಗ್ತಿತ್ತು ಅಂತ ಹೇಳ್ತಾಳೆ. ನಂತರ ತುಂಬ ಪ್ರೀತಿಯಿಂದ ಕಾಳಜಿ ಮಾಡ್ತಾನೆ ಲಕ್ಷ್ಮಿನ. ಜೊತೆಗೆ ಈ ಕಡೆ ಅವನ ಮನಸ್ಸಲ್ಲಿ ಅನ್ಕೊಂಡಿದ್ದಾನೆ, ಕೀರ್ತಿ ನನ್ನ ಜೀವನದಲ್ಲಿ ಮುಗ್ದೋದ ಅಧ್ಯಾಯ, ಲಕ್ಷ್ಮಿ ಅಷ್ಟೇ ನನ್ನ ಬದುಕು ಅಂತ ಅನ್ಕೊಂಡಿದ್ದಾನೆ. ಈ ಕಡೆ ಲಕ್ಷ್ಮಿ ಕೂಡ ತನ್ನ ಗಂಡನ್ನ ಬಿಟ್ಕೊಡೋದ್ರಲ್ಲಿ ಯಾವುದೇ ರೀತಿ ಕೂಡ ರೆಡಿ ಇಲ್ಲ. ಗಂಡನ ವಿಷಯ ಬಂದಾಗ ತುಂಬಾ ಸ್ವಾರ್ಥಿ ಆಗೋದಂತೂ ಶತಸಿದ್ಧ, ಅವಳು ಆಲ್ರೆಡಿ ಕೂಡ ಹೇಳಿದ್ಲು. ನಂತರ ಈ ಕಡೆ ಏನು ಮಾಡುದು ಅಂತ ಯೋಚನೆ ಮಾಡ್ತಿದ್ದಾಳೆ. ಅವ್ಳಿಗೆ ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ಆ ಅನುಮಾನಗಳಿಂದ ಹೊರಗೆ ಬರೋದು ಸಾಧ್ಯ ಆಗ್ತಿಲ್ಲ. ಜೊತೆಗೆ ಅವಳು ಕೆಲವೊಂದು ವಿಷಯಗಳನ್ನ ನೆನಪು ಮಾಡ್ಕೋತಾಳೆ. ಸುಪ್ರೀತಾ ಆಂಟಿ ಅವತ್ತು ಕೀರ್ತಿನ ಯಾವುದೇ ಕಾರಣಕ್ಕೂ ಆಲ್ಬಮ್ ಸಾಂಗಲ್ಲಿ ಮಾಡೋದಕ್ಕೆ ಬಿಡಲ್ಲ, ನಿನಗೆ ಜೆಲ್ಲಸ್ ಬರಲ್ವಾ ಅಂತ ಕೇಳಿದ್ದು. ಜೊತೆಗೆ ಈ ಕಡೆ ಲಕ್ಷ್ಮಿ, ನಾನು ಎಲ್ಲ ಆಲ್ಬಮ್ ಸಾಂಗಲ್ಲಿ ಇರೋಕ್ಕಾಗುತ್ತಾ ಅಂದಾಗ, ಕೀರ್ತಿ ಇರಬಾರ್ದು, ಬೇರೆ ಹುಡುಗಿರ ವಿಷಯ ನಾನು ಮಾತಾಡ್ತಿಲ್ಲ ಅಂದಿದ್ದು. ಇವೆಲ್ವನ್ನ ಕೂಡ ನೆನಪು ಮಾಡ್ಕೊಂಡಿದ್ದು ಲಕ್ಷ್ಮಿಗೆ ಅನಿಸುತ್ತೆ. ಇದು ಎಲ್ವೂ ಕೂಡ ಆ ದಿನಕ್ಕೆ ತಮಾಷೆ ಅನ್ನಿಸ್ತಿತ್ತು, ಆದರೆ ಇವತ್ತು ತುಂಬ ಸೀರಿಯಸ್ ಅಂತ ಅನ್ನಿಸ್ತದೆ, ನಿಜ ಅಂತ ಅನ್ನಿಸ್ತದೆ ಅಂತ. ಜೊತೆಗೆ ಅಡುಗೆ ಮನೆಗೆ ಹೋದ್ರು ಅಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಸತ್ಯನ ತಿಳ್ಕೋಬೇಕು, ಗೊಂದಲವನ್ನು ನಿವಾರಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾಳೆ ಲಕ್ಷ್ಮಿ. ನಂತರ ಈ ಕಡೆ ದೇವ್ರ ಮನೇಲಿ ದೇವ್ರಿಗೆ ಪೂಜೆ ಹಚ್ಚಿ ದೀಪ ಹಚ್ಚಿ ತನ್ನ ಕೋರಿಕೆನ ಕೇಳ್ಕೊತಾಳೆ, ಯಾವುದೇ ರೀತಿ ನನ್ನ ಅನುಮಾನ ನಿಜ ಆಗದೆ ಇರಲಿ ಅಂತ. ನಂತರ ಈ ಕಡೆ ವೈಷ್ಣವ್ ಅವ್ರಿಗೆ ಮೆಸೇಜ್ ಮಾಡ್ತಾಳೆ ಲಕ್ಷ್ಮಿ, ನಾನು ನಿಮ್ಮನ್ನು ಭೇಟಿ ಮಾಡಬೇಕು, ದಯವಿಟ್ಟು ಆ ಕೆರೆ ಹತ್ರ ಬನ್ನಿ ಅಂತ. ನಂತರ ಈ ಕಡೆ ಕೀರ್ತಿಗೂ ಕೂಡ ಫೋನ್ ಮಾಡ್ತಾಳೆ. ಫೋನ್ ಮಾಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕಿದೆ, ದಯವಿಟ್ಟು ನಾನು ಹೇಳೋ ಜಾಗಕ್ಕೆ ಬರ್ತೀರಾ ಅಂತ. ಖಂಡಿತ ಶ್ಯೂರ್ ಅಂತ ಹೇಳ್ತಾರೆ ಕೀರ್ತಿ. ನಂತರ ಆ ಜಾಗಕ್ಕೆ ಹೊರಡ್ಬೇಕಿದ್ರೆ ಈ ಕಡೆ ಕಾರುಣಿ ಅವರು ಎಲ್ಗೆ ಹೋಗ್ತಿದ್ಯಾ ಬೇಬಿ ಅಂತ ಕೇಳಿದಾಗ, ಅದು ಅಮ್ಮ ಲಕ್ಷ್ಮೀನವನ ಜೊತೆ ಮಾತಾಡಬೇಕು ಅಂದಿದ್ದಾಳೆ. ಅದಕ್ಕೆ ಅಂದಾಗ, ಏನು ಮಾಡ್ತಿದ್ಯಾ ಬೇಬಿ ನೀನು, ಎಷ್ಟು ಹೇಳಿದ್ರು ಕೂಡ ಏನೂ ಕೂಡ ನಿಂಗೆ ಅರ್ಥನೇ ಆಗಲ್ವಲ್ಲ, ಅಷ್ಟೆಲ್ಲ ನಡ್ತದೆ. ಆ ಲಕ್ಷ್ಮಿ ಯಾಕೆ ನಿಮ್ಮನ್ನು ಕರಿತಾಳೆ, ಏನೋ ಅದ, ಸುಮ್ಮನೆ ಇಲ್ಲಿಗೆ ನಿಲ್ಲಿಸ್ಬಿಡು, ಯಾವುದೂ ಕೂಡ ನಮ್ಗೆ ಸರಿ ಬರಲ್ಲ, ಬರಲ್ಲ, ನಮ್ಮ ಪಾಡಿಗೆ ನಾವು ಎದ್ಬಿಡೋಣ, ನಿನಗೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕೀರ್ತಿ ಮಾತ್ರ ಕೇಳೋದಕ್ಕೆ ರೆಡಿನೇ ಇಲ್ಲ. ನಾನು ಹೊಟ್ಟೆ ಬಿಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೇಳಿರೋ ಜಾಗಕ್ಕೆ ಬರ್ತಾಳೆ. ಅಷ್ಟರಲ್ಲಿ ವೈಷ್ಣವ್ ಕೂಡ ಬರ್ತಾನೆ. ಕೀರ್ತಿನ ನೋಡಿದ್ದೆ ಅವನಿಗೆ ಸಿಟ್ಟು ಬರ್ತದೆ. ಏನಿದು ಮತ್ಯಾಕೆ ಕರ್ಸ್ಕೊಂಡಿದ್ಯಾ ಅಂದಾಗ, ನಾನು ಯಾಕೆ ನಿನ್ನನ್ನು ಕರ್ಸ್ಕೊಳ್ಳಿ, ನಾನು ನಿನ್ನನ್ನು ಕರ್ಸ್ಕೊಂಡಿಲ್ಲ ಅಪ್ಪ, ಲಕ್ಷ್ಮಿ ಕರೆದಿದ್ದು ಅಂದಾಗ ಅವ್ರು ಯಾಕೆ ನಿಮ್ಮನ್ನು ಕರೀತಾರೆ, ನನ್ನನ್ನು ಕರೀತಾರೆ, ಅವ್ರಿಗೇನು ತಲೆ ಕಟ್ಟಿದ್ಯಾ ಕರೆಯೋದಕ್ಕೆ, ಇದು ಬೇರೆ ಇಲ್ಲಿ ಬಂದು ಇವಳು ಮುಖ ಬೇರೆ ನೋಡೋ ಕರ್ಮ ಬಂತು ನನಗೆ ಅಂದಾಗ, ಏನು ಮಾತಾಡ್ತಿದ್ಯಾ ವೈಷ್ಣಿನು, ನನ್ನ ಮುಖ ನೋಡಬೇಕು ಅಂತ ಮೊದಲೆಲ್ಲ ಎಷ್ಟು ಆಸೆ ಪಡ್ತಿದ್ದೆ, ಆದರೆ ಇವಾಗ ನನ್ನ ಮುಖನೇ ಅಸಹ್ಯ ಹಿಡಿದೋಯ್ತಾ ನಿನಗೆ ಅಂದಾಗ, ಇಲ್ಲ, ಈ ಅಸಹ್ಯದ ಬಗ್ಗೆ ಯೋಚನೆ ಕೂಡ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಆಗ ಮಾಡೋಕ್ಕೆ ಹೋದಾಗ ನನ್ನ ಲೈಫಿನ ಜಾಗದಲ್ಲಿ ನಿನ್ಗೆ ಜಾಗ ಕೊಟ್ಟಾಗತ್ತೆ, ನನ್ನ ಲೈಫಲ್ಲಿ ನೀನಿಲ್ಲ, ನೀನು ಮುಗ್ದೋದ ಅಧ್ಯಾಯ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಲಕ್ಷ್ಮಿ ಬರ್ತಿದ್ದಾಳೆ. ಅದನ್ನು ನೋಡಿದ್ದೆ ಶಾಕ್ ಆಗುತ್ತೆ ವೈಷ್ಣವ್ಗೆ. ಬಿಕಾಸ್ ಅಲ್ಲಿವರೆಗೂ ಲಕ್ಷ್ಮಿ ಕರೆದಿರ್ಬೋದು ಅಂದ್ಕೊಂಡಿದ್ರು. ಫೈನಲಿ ಲಕ್ಷ್ಮಿ ಬರ್ತಿದ್ದಾಗೆ, ಯಾಕೆ ಇಲ್ಲಿ ತನಕ ಕರೆದ್ರಿ ಲಕ್ಷ್ಮಿ ಅವರೇ ಅಂತ ಕೇಳಿದ್ದಕ್ಕೆ, ಅದು ನನಗೆ ಕೆಲವೊಂದು ಅನುಮಾನಗಳಿದೆ, ಅದನ್ನು ತಿಳ್ಕೊಬೇಕಾಗಿತ್ತು, ಬಗೆಹರಿಸ್ಕೋಬೇಕಿತ್ತು, ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾರೆ. ನೀವೇ ಬಂದ್ರ ಅಥವಾ ಈ ಕೀರ್ತಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದ ಅಂತಿದ್ದಾಗ, ಇಲ್ಲ, ಇದೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಾರೆ. ನಂತರ ಈ ಕಡೆ ನನಗೆ ನಿಮ್ಮಿಬ್ಬರ ಬಗ್ಗೆ ಯಾವತ್ತೂ ಕೂಡ ಯಾವುದೇ ಅನುಮಾನ ಇರಲಿಲ್ಲ, ಆದರೆ ಇತ್ತೀಚೆಗೆ ನನಗೆ ನಿಮ್ಮಿಬ್ರದ್ದು ಫ್ರೆಂಡ್ಶಿಪ್ ಹೊರತಾಗಿ ಬೇರೆ ಏನೂ ಕೂಡ ಕಾಣಿಸ್ತಿಲ್ಲ. ಅದಕ್ಕೋಸ್ಕರನೇ ಆ ಗೊಂದಲನ ಇತ್ಯರ್ಥ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ನಮ್ಮ ಸಂಸಾರನೇ ಹಾಳು ಮಾಡಿಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ತಿಳ್ಕೊಳ್ಳೋಕೆ ಅಂತಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ಕಡೆ ಕೀರ್ತಿ ನಿಜ ಹೇಳಿಬಿಟ್ರೆ ಏನಪ್ಪ ಮಾಡಲಿ, ಹೀಗೆ ಮಾಡಲಿ ಈಗ ಅಂತ ವೈಷ್ಣವ್ ಯೋಚನೆ ಮಾಡ್ತಾ ಇದ್ರೆ, ಆ ಕಡೆ ಕೀರ್ತಿ ಅಂತೂ, ಹೌದಾ ಇವಾಗ ಅನುಮಾನ ಬಂದಿದೆ ಅಂದರೆ ಇಷ್ಟು ದಿನ ನಿಂಗೆ ಅನುಮಾನ ಬಂದಿರಲಿಲ್ವಾ, ಯಾಕೆ ಅನುಮಾನ ಬಂದಿಲ್ಲ ಅಂತ 3-4 ಪ್ರಶ್ನೆ ಕೇಳಿಬಿಡ್ತಾರೆ. ಅದು ಅನುಮಾನ ಬಂದಿರಲಿಲ್ಲ ಅಂತಲ್ಲ, ಅನುಮಾನ ಬಂದಿತ್ತು, ಆದರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಹೋಗಿರಲಿಲ್ಲ, ಜೊತೆಗೆ ಅದನ್ನು ಮನಸ್ಸಿಗೆ ಹಚ್ಕೊಂಡಿರಲಿಲ್ಲ. ಆದರೆ ಈಗ ಆಗ್ತಿರೋದನ್ನೆಲ್ಲ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತದೆ, ನಿಮ್ಮಿಬ್ರದ್ದು ಖಂಡಿತ ಪ್ರೀತಿನೇ ಅಂತ ಅನ್ನಿಸ್ತದೆ. ಯಾವ ಫ್ರೆಂಡ್ಶಿಪ್ ಕೂಡ ಇಷ್ಟು ಲೀನಿಯನ್ಸ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡಿದ್ರೆ ಅರ್ಥ ಆಗತ್ತೆ, ನಿಮ್ಮಿಬ್ಬರ ನಡುವೆ ಇರೋದು ಜಸ್ಟ್ ನಾಟ್ ಓನ್ಲಿ ಫ್ರೆಂಡ್ಶಿಪ್, ಅದಕ್ಕೂ ಮೀರಿದ ಬಂಧ ಇದೆ, ದಯವಿಟ್ಟು ಅದೇನು ಅಂತ ಹೇಳಿ ಅಂತ ಕೇಳ್ತಾರೆ. ಜೊತೆಗೆ ಈ ಕಡೆ ಕೀರ್ತಿ, ಸರಿ ಲಕ್ಷ್ಮಿ ನೀನೇ ಬಂದು ಕೇಳ್ತಿದ್ಯಾ ಅಂದಮೇಲೆ ಹೇಳ್ತೀನಿ ಇವತ್ತು ನಾನು ಎಲ್ಲ ವಿಷಯ ಅಂತಿದ್ದಾಗೆ ವೈಷ್ಣವ್ ಪ್ಯಾನಿಕ್ ಆಗ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ,
ನೀವು ಯಾವುದೇ ರೀತಿ ಪ್ರಶ್ನೆಗಳನ್ನ ಕೂಡ ನನಗೆ ಹಾಕಬಾರ್ದು. ಯಾಕಂದರೆ ಇವತ್ತು ನನ್ನ ಪ್ರಶ್ನೆಗಳನ್ನ ಹಾಕಿ ಉತ್ತರ ಕಂಡುಕೊಳ್ಳುವುದಿನ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಇಲ್ಲಿ ಕೀರ್ತಿ ತನ್ನ ಪ್ರೀತಿ ವಿಷಯನ ಲಕ್ಷ್ಮಿ ಬಳಿ ಹೇಳಿಬಿಡ್ತಾಳ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.